ಹೌದು, ಪಿಂಡ್ರಲ್ ಟಿಕೆಟ್ಸ್ ನಾಳೆ ಸಂಜೆ 4 ಗಂಟೆಗೆ ಅವರಿಗೆ ಮನೆಗೆ ತರ್ತಾರೆ. ಮತ್ತೆ ಇಲ್ಲಿ ರಿಲೀಸ್ ಆದ್ಮೇಲೆ 3 o'clock ಚರ್ಚ್ಗೆ ಮತ್ತೆ 4 o'clock ಮಾಸ್ ಸ್ಟಾರ್ಟ್ ಆಗ್ತದೆ. ಇಲ್ಲ ಅಂಥದ್ದು ಇಲ್ಲ, ಮನೆಯಲ್ಲಿ ಅಂಥದ್ದೆಂತ ಅವರು ಹೇಳಲಿಲ್ಲ. ಬಿಸ್ನೆಸ್ ಅಲ್ಲಿ ಅಂತ ಪ್ರಾಬ್ಲಮ್ ಇದ್ರು ಕೂಡ ಮನೆಯಲ್ಲಿ ಹೇಳುವ ಅವರಿಗೆ ಹ್ಯಾಬಿಟೇ ಇರಲಿಲ್ಲ. ಔಟ್ಸೈಡ್ ಆಫೀಸಲ್ಲೇ ಮನೆಯದ್ದು ಮಾತ್ರ ಮನೆಯಲ್ಲೇ ಮಾತಾಡ್ತಿದ್ರು. ಮತ್ತೆ ನಿನ್ನೆ ಈ ಹೊತ್ತಿಗೆ ಮಧ್ಯಾಹ್ನ ಅವರು ಇಲ್ಲಿ ಇದ್ರು, ಮನೆಯಲ್ಲಿ ಊಟ ಮಾಡಿದ್ರು ಮಧ್ಯಾಹ್ನ. 2 ಗಂಟೆಗೆ ಇಲ್ಲಿಂದ ಹೊರಟಿದ್ರು. ಇಲ್ಲಿಂದ ಡೈರೆಕ್ಟ್ ಅವರ ಇನ್ನೊಂದು ಆಫೀಸ್ ಉಂಟು ಮುದ್ರಂಗಡಿಯಲ್ಲಿ, ಅಲ್ಲಿಗೆ ಹೋಗಿದ್ದಾರೆ ಮುದ್ರಂಗಡಿ ಆಫೀಸಿಗೆ. ಮತ್ತೆ ಅಲ್ಲಿಂದ ಅವರದ್ದು ಅದು ಟೈಮ್ 3:30 to 4 o'clock ಅಲ್ಲಿಂದ ಸೈಟಿಗೆ ಹೋಗ್ತಾರೆ. ಅಲ್ಲಿಂದ ಮತ್ತೆ 6:30ಗೆ ಈವ್ನಿಂಗ್ ಮನೆಗೆ ಡೈಲಿ ಬರ್ತಾರೆ. ರೂಟೀನ್ ಆಗಿ ಅವರದ್ದು. ಮತ್ತೆ ನನಗೆ 4 o'clockಗೆ ಮಗ ಕಾಲ್ ಮಾಡಿದ, ಹೀಗೆ ಆಯ್ತಂತ. ನಾನು ಮತ್ತೆ ಇಮಿಡಿಯೇಟ್ ಗಾಡಿ ತಗೊಂಡು ಹಾಸ್ಪಿಟಲಿಗೆ ಹೋದೆ, ಇಲ್ಲಿ ನಮ್ಮ ಶಿರ್ವಾದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಅಲ್ಲಿ ಹೋಗುವಾಗ ಅಲ್ಲಿ ಹೇಳಿದ್ರು ಅವರು, ಇಲ್ಲಿ ಬರುವಾಗ ಇದಾಗಿದೆ, ಪಲ್ಸ್ ಎಲ್ಲ ಸ್ಟಾಪ್ ಆಗಿದೆ ಅಂತ. ಮತ್ತೆ ನಾನು ಇಮಿಡಿಯೇಟ್ ಇಲ್ಲಿಂದ ಶಿಫ್ಟ್ ಮಾಡಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡಿದೆ. ಅದಕ್ಕೆ ಅವ್ರು ಹೇಳಿದ್ರು, ಮಾಡಿ ಏನು ಪ್ರಯೋಜನ ಇಲ್ಲ, ಆಲ್ರೆಡಿ ಅದು ಆಗಿದೆ ಅಂತ ಹೇಳಿ. ಆದರೂ ನನ್ನ ಮಗ ಮತ್ತೆ ಬಂದ, ನಾವು ಫೋರ್ಸ್ ಮಾಡಿ ಅಲ್ಲಿಂದ ಆದರ್ಶ ಹಾಸ್ಪಿಟಲಿಗೆ ಕರ್ಕೊಂಡೋದ್ವಿ. ಅಲ್ಲಿ ಹೋಗುವಾಗ ಡಾಕ್ಟ್ರು ಎಲ್ಲ ಟೆಸ್ಟ್ ಮಾಡಿ ಅವ್ರು ಹೇಳಿದ್ರು, ಇದು ಆಲ್ರೆಡಿ ಸ್ಪಾಟ್ ಅಲ್ಲಿ ಆಗಿದೆ ಅಂತ ಹೇಳಿದ್ರು. ಹೌದು, ಎಲ್ಲರಿಗೆ ತುಂಬಾ ಊರಿನವರಿಗೆ ಎಲ್ಲರಿಗೆ ತುಂಬಾ ಹೆಲ್ಪ್ ಮಾಡೋದು. ಬಡ ಹುಡುಗಿಯರಿಗೆಲ್ಲ ಮದುವೆ ಮಾಡ್ಲಿಕ್ಕೆ ಎಲ್ಲ ತುಂಬಾ ಹಣ ಎಲ್ಲ ಕೊಟ್ಟಿದ್ದಾರೆ. ಮನೆ ಇಲ್ಲದವರಿಗೆ ಮನೆ ಮಾಡಿ ಕೊಟ್ಟಿದ್ದಾರೆ. ಯಾರು ಎಂತ ಹೆಲ್ಪ್ ಕೇಳಿದ್ರು ಅವರು ಇಲ್ಲ ಅಂತ ಬರೀ ಕೈಯಲ್ಲಿ ಕಳಿಸಿದವರು ಯಾವತ್ತೂ ಇಲ್ಲ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಕೂಡ ನಮ್ಮಲ್ಲಿ ಹೇಳದೆ ಎದ್ದು ಹೋಗಿ ಹೆಲ್ಪ್ ಮಾಡಿ ಬರ್ತಿದ್ರು. ಕೆಲವರದೆಲ್ಲ ಮಳೆಗಾಲದಲ್ಲಿ ಗಾಡಿ ಎಲ್ಲ ಬೀಳ್ತಿತ್ತು, ಅದನ್ನು JCB ಫ್ರೀ ಆಗಿ ಕಳಿಸ್ತಿದ್ರು ಅವರು. ಹಾಗೆ ತುಂಬಾ ಹೆಲ್ಪ್ಫುಲ್. ಬಡವರಿಗೆ ಏನು ಕೇಳಿ ಬಂದ್ರೆ ಎಲ್ಲರಿಗೆ ಕೊಡುವ ಒಂದು ಹ್ಯಾಬಿಟ್ಸ್ ಇತ್ತು. ರಿಸ್ಕ್ ಇತ್ತು, ಹೌದು. ಬಿಸ್ನೆಸ್ ಅಲ್ಲಿ ತುಂಬಾ ಅಂದ್ರೆ ಇವರಿಗೆ ಹೊರಗಿನಿಂದ ಎಲ್ಲ ಅಮೌಂಟ್ ಎಲ್ಲ ಬರ್ಲಿಕ್ಕಿತ್ತು ಇವರಿಗೆ. ಇವರು ಕೊಟ್ಟದ್ದು ಅಮೌಂಟ್ ತುಂಬಾ ಬರ್ಲಿಕ್ಕಿತ್ತು ಇವರಿಗೆ. ಹಾಗೆ ತುಂಬಾ ಜನರಿಗೆ ಅವರು ಹೆಲ್ಪ್ ಮಾಡಿದ್ದಾರೆ. ಹೌದು, ಹಾಗೆ ಇತ್ತು ಅದು. ಬಟ್ ನಮ್ಗೆ ಈಗ ಅದು ಹೇಳಲಿಕ್ಕೆ ಆಗುದಿಲ್ಲ, ಕನ್ಫರ್ಮ್ ಇಲ್ಲ. ಅದಂತ ಈಗ ಪೊಲೀಸ್ ಇಲಾಖೆಯವರು ಅದರ ಬಗ್ಗೆ ಇದು ಮಾಡ್ತಾರೆ. ಎಲ್ಲ ರಾಜಕೀಯ ಮುಖಂಡದವರು ಬಂದು ನಮಗೆಲ್ಲ ಸಾಂತ್ವನ ಹೇಳಿದ್ದಾರೆ. ಅವರಿಗೆಲ್ಲ ತುಂಬಾ ಧನ್ಯವಾದಗಳು. ಎಲ್ಲರೂ ಬಂದು ಇಮಿಡಿಯೇಟ್ ಅವರು 24 hours ಒಳಗೆ ನಾನು ಹೇಳಿದ್ದೆ ಅವರು ಯಾರಂತ ನಮಗೆ ಪತ್ತೆ ಹಚ್ಚಬೇಕಂತ. ಆ ಕೆಲಸವನ್ನು ಅವರು ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಮಾಡಿದ್ದಾರೆ. ಅವರಿಗೆ ತುಂಬಾ ಹೌದು. ಕೆಲಸ ಅವರು ತುಂಬಾ ಫಾಸ್ಟ್ ಆಗಿ ಮಾಡಿದ್ದಾರೆ. ಎಲ್ಲ ಮುಖಂಡರು ಇದರ ಬಗ್ಗೆ ತುಂಬಾ ಇದು ಮಾಡಿದ್ದಾರೆ ಎಲ್ಲರೂ. ಮತ್ತೆ ತುಂಬಾ ಫಾಸ್ಟ್ ಆಗಿ ಮಾಡಿದ್ದಾರೆ. ಅದರ ಬಗ್ಗೆ ನನಗೆ ಏನು ಹೇಳಲಿಕ್ಕಿಲ್ಲ, ತುಂಬಾ ಖುಷಿ ಪಡ್ತೇನೆ ನಾನು. ಯಾಕಂದ್ರೆ ಅವರು ಇಷ್ಟು ಫಾಸ್ಟ್ ಮಾಡಿದ್ದಾರಲ್ಲ, ಅದೇ ನಮ್ಗೆ ಒಂದು ದೊಡ್ಡದು. ಮತ್ತೆ ನಾನು ಹೇಳಿದ್ದೇನೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು. ನನ್ನ ಹಸ್ಬೆಂಡ್ ಹೇಗೆ ಅವರ ಬ್ಲಡ್ ಹೋಗಿದೆ ಅದೇ ತರ ಅವರ ಕೂಡ ಬ್ಲಡ್ ಅಲ್ಲಿ ಬೀಳ್ಬೇಕು, ಅವರಿಗೆ ಕೂಡ ಅದೇ ತರ ಶೂಟ್ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಹಾ, ಅವರನ್ನು ಕೂಡ ಮಾಡಬೇಕು. ಹೌದು. ಹೌದು, ಇವರಿಗೆ ಕೊಡ್ಲಿಕ್ಕಿತ್ತು. ಬೇರೆಯವರು ಯಾರಂತ ಅವರ ಹೆಸರು ನಮ್ಗೆ ಅವರು ಹೇಳಲಿಲ್ಲ, ಎಲ್ಲಿಯವರಂತ ಹೇಳಲಿಲ್ಲ. ಹಣ ಕೊಡ್ಲಿಕ್ಕೆ ಉಂಟು ನನಗೆ, ತುಂಬಾ 1-2-3 CR ಬರ್ಲಿಕ್ಕೆ ಉಂಟು ಅಂತ ಹೇಳ್ತಾ ಇದ್ರು ನಮ್ಮ ಹತ್ರ. EPC ಅಲ್ಲಿ ಕಾಂಟ್ರಾಕ್ಟ್ ಮಾಡಿದ್ದಾರೆ. ಹೌದು, ಅವರ ಕೈಯಿಂದ ಹಣ ಹಾಕಿ ಕೆಲಸ ಅಲ್ಲಿ ಎಲ್ಲ ಮಾಡಿದ್ದಾರೆ. ಅದು ಅಮೌಂಟ್ ಅವರು ಕೊಡ್ಬೇಕಲ್ಲ. ಎಷ್ಟು ಸರ್ತಿ ಅವರು ಕೇಳಿ 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 ಸಾಕಾಯ್ತು ಅವರಿಗೆ. ಹಾಗೆ ಮತ್ತೆ ಏನು ಅವರು ನಮ್ಗೆ ಹೇಳ್ತಿರ್ಲಿಲ್ಲ ಮನೆಯಲ್ಲಿ ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ. ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಹೌದು, ಎಲ್ಲರಿಗೂ. ಪ್ರತಿ ವರ್ಷ ಚೌತಿಗೆ ಅವರೊಂದು 15 ವರ್ಷದಿಂದ ಚೌತಿಯನ್ನು ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಅವರೇ ಸ್ಟಾರ್ಟ್ ಮಾಡಿದ್ದು. ಹೌದು, ಪ್ರತಿ ವರ್ಷ ಎಲ್ಲ ಅಲ್ಲಿ ಬಂದವ್ರಿಗೆ ಎಲ್ಲರಿಗೆ ಊಟ ಎಲ್ಲ ಕೊಡಿಸ್ತಿದ್ರು. ತುಂಬಾ ಹೆಲ್ಪ್ಫುಲ್. ಅಧ್ಯಕ್ಷರಾಗಿದ್ದರು. 2-3 ಬಾರಿ ಅವರು ಅಧ್ಯಕ್ಷರಾಗಿದ್ದರು. ಮತ್ತೆ ಅವರ ಸ್ವಂತ ಖುಷಿಯಿಂದ ಅವರು ರಿಸೈನ್ ಮಾಡಿದ್ದು, ಬೇಡ ನನಗೆ ಟೈಮ್ ಸಿಗುದಿಲ್ಲ ಕೊಡ್ಲಿಕ್ಕೆ ಅಂತ. ತುಂಬಾ ಹೆಲ್ಪ್ಫುಲ್. ನಮ್ಗೆ ಕೂಡ ಏನು ಕಡಿಮೆ ಮಾಡ್ಲಿಲ್ಲ ಅವರು. ಎಂತ ಬೇಕಾದ್ದು ಕೇಳಿದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. ಹೌದು, ನಾವು ಅಲ್ಲೇ ಇದ್ದೆವು. ನನ್ನ ಸಣ್ಣ ಮಗ ಡೆಲಿವರಿ ಆಗುವಾಗ ನಾವು ಊರಿಗೆ ಬಂದು ಮತ್ತೆ ಸೆಟಲ್ ಆಗಿದ್ದೆವು. ಹೌದು, ನಾವು ಅಲ್ಲಿ ಬ್ಯಾರಿನಲ್ಲಿ ಇದ್ದೆವು. ನಾಳೆ 4 o'clock. ಹೌದು.
ನನ್ನ ಹೆಸರು ಪ್ರಿಯಾ.